ತಮಿಳ್ ಇಂಡಸ್ಟ್ರಿಗೆ ಮತ್ತೊಬ್ಬ ಸೂಪರ್ ಸ್ಟಾರ್ ಎಂಟ್ರಿ ಕೊಟ್ಟ ತಕ್ಷಣ ತುಂಬಾನೇ ಎಕ್ಸೈಟ್ ಆಗ್ಬಿಟ್ಟಿದ್ರು ಫ್ಯಾನ್ಸ್ ಗಳೆಲ್ಲ. ನಾನು ಕೂಡ ಮೊದಲನೇ ಸಿನಿಮಾನೇ 100 crore, ಇನ್ನು ಎರಡನೇ ಸಿನಿಮಾ ಅದು ಕೂಡ 100 crore. ಓಪನಿಂಗ್ ಈ ರೀತಿ ಸಿಕ್ಸರ್ ಮೇಲೆ ಸಿಕ್ಸರ್ ಬಾರಿಸಿರೋ ಇವ್ರ ಪವರ್ ಯಾವ ರೀತಿ ಇತ್ತು ಅಂತ ಲವ್ ಟುಡೇ ಅಗೇನ್ ಡ್ಯೂಡ್ ಅಲ್ಲಿ ನೋಡಿದ್ವಿ. ಬಟ್ ಇವಾಗ ರಿಲೀಸ್ ಆಗಿರುವಂತ ಲೈಕ್ LIK ಲೈಕ್ ಲವ್ ಇನ್ಶೂರೆನ್ಸ್ ಕಂಪನಿ, ನಾಟ್ ಕಂಪನಿ, ಕಂಪನಿ ಫ್ಯೂಚರಿಸ್ಟಿಕ್ ಸೈಫೈ ಮೂವಿ ಅಂದ ತಕ್ಷಣ ಫಸ್ಟ್ ನಿಮ್ ಮೈಂಡ್ ಬರೋದು ನೆಕ್ಸ್ಟ್ ಜನರೇಷನ್ VFX CGI ಕಲ್ಕಿ ಸಿನಿಮಾದಲ್ಲಿ ನೋಡಿದ್ವಲ್ಲ ಆ ತರ. ಅದ್ರ ಬಗ್ಗೆ ಇಲ್ಲಿ ದೂಸರ ಮಾತಾಡೋದ್ ಬೇಡ. VFX CGI ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಬಟ್ ಮದ್ವೆ ಗಂಡಕ್ ಮೇನ್ ಆಗಿ ಇರ್ಬೇಕಾಗಿರೋದು ಅದೇ ತಾನೆ. ಹಂಗೇನೆ ಈ ಸಿನಿಮಾದಲ್ಲಿ ಅದೇ ಇರ್ಲಿಲ್ಲ. ಯು ನೋ ವಾಟ್ ಐ ಮೀನ್ ಅಂದ್ರೆ ಸಿನಿಮಾದ ಸ್ಟೋರಿ ಆಡಿಯನ್ಸ್ ನ ಗ್ರಿಪ್ ಆಗಿ ಹಿಡ್ಕೊಳ್ಳೋದೇ ಇಲ್ಲ. ಬಿದ್ದು ಓಡಬಿಡು ಥಿಯೇಟರ್ ಇಂದ ಆಚೆಗೆ, ನೀನು ಮೊದ್ಲು ಓಡೋಗು ಅಂತ ತಳ್ಳ ತರ ಇತ್ತು ಈ ಸಿನಿಮಾದ ಸ್ಟೋರಿ. ಪ್ರದೀಪ್ ರಂಗನಾಥನ್ ಅವರ 3ನೇ ಸಿನಿಮಾ ಇದು ಲವ್ ಇನ್ಶೂರೆನ್ಸ್ ಕಂಪನಿ. ಇವರು ಬರೀ ಆಕ್ಟರ್ ಮಾತ್ರ ಅಲ್ಲ, ಇವ್ರ ಒಳಗಡೆ ಡೈರೆಕ್ಟರ್, ಸ್ಕ್ರೀನ್ ಪ್ಲೇ ರೈಟರ್, ಸ್ಟೋರಿ ಬೋರ್ಡರ್ ಎಕ್ಸೆಟ್ರಾ ಎಲ್ರು ಅವರೇ ಇವ್ರ ಒಳಗಡೆ. ಆದ್ರೂ ಕೂಡ ಈ ರೀತಿ ಸ್ಟೋರಿನ ಯಾವ ರೀತಿ ಒಪ್ಕೊಂಡು ಸಿನಿಮಾನ ಮಾಡಿದ್ರು ಅಂತ ಡೌಟ್ ಆಗ್ಬಿಟ್ಟಿದೆ ನನ್ಗೂನು. ಬರೀ ಇವ್ರಿಗೆ ಬರ್ತಾರ ಸಿನಿಮಾಗಳೆಲ್ಲ ಬರೀ ಲವ್ ಸ್ಟೋರಿನೇ. ಲವ್ ಮಾಡು, ಕಿರಿಕ್ ಮಾಡ್ಕೋ, ಮತ್ತೆ ಒಂದಾಗು, ಇಬ್ರು ಸೇರ್ಕೊಂಡ್ ಚಸ್ಕಾ ಮಸ್ಕಾ ಆಟ ಆಡಿ, ಅವೆಲ್ಲ ಇಲ್ಲ. ಏನೋ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಕೀರ್ತಿ ಶೆಟ್ಟಿ ಅವರು ಆಕ್ಟ್ ಮಾಡಿದ್ದಾರೆ. ನಮ್ಮ ಕನ್ನಡದ ಹುಡುಗಿಯವರು, ಕನ್ನಡದಲ್ಲಿ ಚಾನ್ಸ್ ಸಿಗದವರು ಕೂಡ ಬೇರೆ ಭಾಷೆಯಲ್ಲಿ ಹೋಗಿ ಫೇಮಸ್ ಆಗಿರುವಂತ ಹೀರೋಯಿನ್ ನಮ್ ಮಂಗಳೂರು ಹೀರೋಯಿನ್ ಕೀರ್ತಿ ಶೆಟ್ಟಿ. ಇತ್ತೀಚೆಗೆ ಇವ್ರನ್ನ ಅನ್ಲಕ್ಕಿ ಗರ್ಲ್ ಅಂತಾನು ಕೂಡ ಕರೀತಾರೆ. ಬಿಕಾಸ್ ಏನಾಗಿದೆ ಅಂತ ಗೊತ್ತಾಗ್ತಲ್ಲ, ಒಳ್ಳೊಳ್ಳೆ ಸಿನಿಮಾಗಳು ಯಾವ್ದು ಸಿಗ್ತಲ್ಲ ಅವ್ರಿಗೆ. ಹಾಗೇನೆ ಇವ್ರ ಕಾಲಿಟ್ಟಲ್ಲೆಲ್ಲ ಅಪಶಕುನ ಅಂತಾನು ಕೂಡ ಕರೀತಾವ್ರೆ. ಐ ಡೋಂಟ್ ನೋ, ಇದ್ರ ಬಗ್ಗೆ ನಾನೇನು ಹೇಳೋದಕ್ಕಾಗಲ್ಲ. ಅದು ಅವ್ರವ್ರ ಪರ್ಸ್ಪೆಕ್ಟಿವ್, ಹಾಗೇನೆ ಸ್ಟೋರಿ ಲೈನ್, ಹಾಗೇನೆ ಅವರ ಆಕ್ಟಿಂಗ್ ಸ್ಕಿಲ್, ಪರ್ಫಾರ್ಮೆನ್ಸ್ ಇದೆಲ್ಲ ಮ್ಯಾಟರ್ ಆಗುತ್ತೆ. ಸಿನಿಮಾದಲ್ಲಿ ಇವ್ರ ಆಕ್ಟಿಂಗ್ ಮಾತ್ರ ಆಸ್ ಇಟ್ ಈಸ್ ನಾರ್ಮಲ್ ಆಗಿತ್ತು. ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ವೋ ಅದಕ್ಕಿಂತ ಜಾಸ್ತಿ ತುಂಬಾನೇ ಚೆನ್ನಾಗಿದೆ ಅನ್ನೋ ಲೆವೆಲ್ ಅಲ್ಲಿ ಏನು ಇರ್ಲಿಲ್ಲ. ನಾರ್ಮಲ್. ಇನ್ನು ಸಿನಿಮಾದಲ್ಲಿರುವಂತ ಮೇನ್ ಬಿಗ್ ಲಯನ್, ಆಲ್ ಟೈಮ್ ಗೋಟ್, ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಎಸ್ ಸೂರ್ಯ. ಇವ್ರನ್ನ ಹೆಂಗ್ ಮಿಸ್ ಮಾಡ್ಕೊಳಕಾಗುತ್ತೆ? ಸಿನಿಮಾದ ಮೇನ್ ಮ್ಯಾಗ್ನೆಟ್ ಇವ್ರು ಅಲ್ವಾ. ಇವ್ರು ಬೇಸ್ ವಾಯ್ಸ್ ಅಲ್ಲಿ ಏನಾದ್ರೂ ಒಂದು ಡೈಲಾಗ್ ಕೊಡಿದ್ರು ಅಂದ್ರೆ ನೆಕ್ಸ್ಟ್ ಎಲ್ಗೋ ಓಟಾಗಿರ್ತೀವಿ ನಾವು ಆ ವಾಯ್ಸ್ ಗೆನೆ. ಇವರು ಕೂಡ ಡೈರೆಕ್ಟರ್ ಆ ಟೈಮ್ ಅಲ್ಲಿ ಈಗ ಫೇಮಸ್ ಆಗಿ ವಿಲ್ಲನ್ ಆಗಿ ಕಾಣಿಸ್ಕೊತಾ ಇದಾರೆ ಎಲ್ಲಾ ಕಡೆ. ಇನ್ನು ಈ ಸಿನಿಮಾದಲ್ಲೂ ಕೂಡ ಇವರು ಮೇನ್ ವಿಲ್ಲನ್ ಆಗಿ ಆಕ್ಟ್ ಮಾಡಿದಾರೆ. ಬಟ್ ಇವ್ರ ಕ್ಯಾರೆಕ್ಟರ್ ಒಂದು ಚೂರು ಕೂಡ ಚೆನ್ನಾಗಿ ರೈಟಿಂಗ್ ಮಾಡಿರ್ಲಿಲ್ಲ. ಅದೇನೆ ಸ್ಟೋರಿಲಿ ಇವ್ರ ಕ್ಯಾರೆಕ್ಟರ್ ನ ನೀಟಾಗಿ ಬರ್ದಿರ್ಲಿಲ್ಲ. ಹಾಗಂದ್ ಮಾತ್ರಕ್ಕೆ ಇವ್ರ ಆಕ್ಟಿಂಗ್ ಚೆನ್ನಾಗಿಲ್ಲ ಅಂತಲ್ಲ, ಕೊಟ್ಟಿರೋದನ್ನ ಹಾಕೊಂಡ್ ಚಚ್ಚಿ ಬಿಸಾಕಿದ್ದಾರೆ ಆಡಿಯನ್ಸ್ ನ ಎಂಟರ್ಟೈನ್ ಮಾಡೋದ್ರಲ್ಲಿ. ಕಾಮಿಡಿ, ರೊಮ್ಯಾಂಟಿಕ್, ಸೈಫೈ ಮೂವಿ ಆಗಿರೋ ಈ ಸಿನಿಮಾ ಅಷ್ಟಕ್ಕಷ್ಟೇನೆ. 2040 ಇದೀವಿ ಈಗ ನಾವು. ಅಂದ್ರೆ ಸಿನಿಮಾದೊಳಗಡೆ 2040 ನಡೆಯುವಂತ ಸ್ಟೋರಿ ಇದು. ಈ ಸಿನಿಮಾದ ಮೇನ್ ವಿಲನ್ ಒಂದು ಆಪ್ ನ ಡೆವಲಪ್ ಮಾಡಿ ರಿಲೀಸ್ ಮಾಡ್ತಾರೆ. ಹಾಗೇನೆ ಸ್ಮಾರ್ಟ್ ಫೋನ್ ಕೂಡ, ಸ್ಮಾರ್ಟ್ ಫೋನ್ ಅದೇನೆ LIK ಲವ್ ಇನ್ಶೂರೆನ್ಸ್ ಕಂಪನಿ. ಜನ ಎಲ್ಲ ಫುಲ್ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ಈ ಲೈಕ್ ಗೆ. ಲೈಕ್ ಟೆಕ್ನಾಲಜಿ, ಲೈಕ್ ಫೋನ್ ಗೆ ಫುಲ್ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಅಡಿಕ್ಟ್ ಆಗದಿರುವಂತ ಇಬ್ರು ವ್ಯಕ್ತಿಗಳಿರ್ತಾರೆ. ಒಂದು ಮೇನ್ ಹೀರೋ, ಇನ್ನೊಂದು ಅವರ ಅಪ್ಪ. ಇನ್ನು ಈ ಕಡೆ ಫುಲ್ ಅಡಿಕ್ಟ್ ಆಗಿ ಮುಳುಗೋಗಿರುವಂತ ಹೀರೋಯಿನ್ ಏನು ಅಡಿಕ್ಟ್ ಆಗದಿರೋ ಹೀರೋನ ಮೀಟ್ ಮಾಡಿದಾಗ ಹೆಂಗಿರ್ತದೆ ಅವ್ರಿಬ್ರ ಮಧ್ಯೆ ಕೆಮಿಸ್ಟ್ರಿ, ಮಸಾಲ. ಹೀರೋಯಿನ್ ಬೀಳ್ಸ್ಕೊಳಕೋಸ್ಕರ ಏನೆಲ್ಲಾ ಮಾಡ್ತಾನೆ, ಅವ್ನು ಯಾವ ರೀತಿ ಚೇಂಜ್ ಆಯ್ತಾನೆ, ಇವಳು ಯಾವ ರೀತಿ ಚೇಂಜ್ ಆಗ್ತಾಳೆ, ಇದನ್ನೆಲ್ಲ ನೀವು ಸಿನಿಮಾ ನೋಡ್ಬಿಟ್ಟು ತಿಳ್ಕೊಳ್ಳೋದಕ್ಕೆ ಹೋಗಬಹುದೇನೋ ಅಂತ ಅನ್ಸುತ್ತಪ್ಪ. ಒನ್ ಟೈಮ್ ವಾಚಬಲ್ ಕಷ್ಟನೇ. ನಾನಂತೂ ಮುಕ್ಕರ್ಕೊಂಡು ನೋಡಿದೀನಿ, ಬೇಗ ಎದ್ದೋಡಬಿಟ್ರೆ ಸಾಕು ಅನ್ಸ್ಬಿಟ್ಟಿತ್ತು ಈ ಸಿನಿಮಾದ ಸ್ಟೋರಿ. ಇಲ್ಲ ಕೆಲವ್ರಿಗೆ ತುಂಬಾನು ಕೂಡ ಇಷ್ಟ ಆಗ್ಬಹುದೇನೋ, ಬಟ್ ನನಗ್ ಮಾತ್ರ ಈ ಸಿನಿಮಾ ತುಂಬಾನೇ ಬ್ಲೇಡ್ ತರ ಕುಯ್ದಿದ್ದು ಸ್ಟಿಚ್ ಹಾಕೊಂಡ್ ಬಂದಿದ್ದೀನಿ. ಬ್ಯಾಕ್ ಅಲ್ಲೆಲ್ಲ ಫುಲ್ ಬ್ಲೇಡ್. ಇನ್ನು ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ನಯನತಾರ ಅವರ ಹಸ್ಬೆಂಡ್ ವಿಘ್ನೇಶ್ ಶಿವನ್. ಈ ಅಣ್ಣನ್ ಸಿನಿಮಾಗಳು ಯಾವ್ಯಾವ ಬಂದಿದಾವ ಅಂತಾನು ಕೂಡ ನೋಡಿಲ್ಲ ನಾನು. ಇನ್ನು ಪ್ರೊಡ್ಯೂಸ್ ಮಾಡಿರೋದು ಕೂಡ ನಯನತಾರ ಮೇಡಮ್ ಅವರೇನೆ. ಆಸ್ ಇಟ್ ಈಸ್ ಸಿನಿಮಾದಲ್ಲಿ ಮ್ಯೂಸಿಕ್ ಅನಿರುದ್ಧ ಅಂದ ತಕ್ಷಣ ಮೇನ್ ಆಗಿ ಬಂದ್ಬಿಡ್ತದೆ. ಒಳ್ಳೊಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಗಳು, ಒಳ್ಳೊಳ್ಳೆ ಸಾಂಗ್ ಗಳು, ರಿದಮಿಕ್ ಆಗಿರ್ತವೆ, ಏನ್ ಎನರ್ಜಿ ಅನ್ನೋ ಲೆವೆಲ್ ಇರ್ತಾವಲ್ವಾ. ಬಟ್ ಈ ಸಿನಿಮಾದಲ್ಲಿ ಅನಿರುದ್ಧ ಈ ರೀತಿ ವರ್ಸ್ಟ್ ಸಾಂಗ್ ಗಳು ಕಂಪೋಸ್ ಮಾಡ್ತಾರ ಅನ್ಸ್ಬಿಡ್ಬೇಕು, ಆ ಲೆವೆಲ್ ಅಲ್ಲಿ ಇತ್ತು. ಅಂದ್ರೆ ಒಂದ್ ಫೇಮಸ್ ಆಗಿರೋ ಸಾಂಗ್ ನಾಗ ನೋಡಿರ್ತೀರಾ, ಆ ಸಾಂಗ್ ಅಲ್ಲಿ ಇರುವಂತ ಒಂದ್ ಲೈನ್ ಬಿಟ್ರೆ ಮಿಕ್ಕಿದ್ದೆಲ್ಲ ಪಟಾಕಿನೇ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಈ ಸಿನಿಮಾದ ಮೇನ್ ಸ್ಟೋರಿ ಲೈನ್ ಹಾಗೇನೆ ಸ್ಕ್ರೀನ್ ಪ್ಲೇ, ಪ್ರೆಸೆಂಟೇಶನ್ ತುಂಬಾನೇ ವಷ್ಟು ಲೆವೆಲ್ ಆಗಿತ್ತು. ಅದನ್ ಬಿಟ್ರೆ ಮಿಕ್ಕಿದ್ದೆಲ್ಲ ಮಾಸ್. ಇನ್ನೊಂದ್ 2 ವಾರ ಕಳೆದ್ರೆ ನೀನೇ ನೆಟ್ಫ್ಲಿಕ್ಸ್ ಅಲ್ಲ ಅಮೆಝಾನ್ ಎಲ್ಲ ಬಂದ್ಬಿಡ್ತದೆ, ಹಾಕೊಂಡ್ ಅಲ್ಲೇ ನೋಡಿ. ಸುಮ್ನೆ ಥಿಯೇಟರ್ ಹೋಗ್ಬಿಟ್ಟು ತಲೆ ನೋವೆಲ್ಲ ಮಾಡ್ಕೊಂಡ್ ಬರಕ್ ಹೋಗ್ಬೇಡಿ. ನನ್ಗಂತೂ ಇದು ಜಾಸ್ತಿ ಬ್ಲೇಡ್ ಹಾಕ್ಬಿಟ್ಟಿದೆ, ಅದಕ್ಕೋಸ್ಕರ ನೋಯ್ತಾ ಇದೆ, ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್